ತಲೆವರೇ. ಏಯ್, ಇಲ್ಲೇ ಇದ್ದೀನಲ್ಲ. ಇಲ್ಲ ತಲೆವರೇ, ನೀವು ಅಲ್ಲೂ ಕಾಣಿಸ್ತಾ ಇದ್ದೀರಾ, ಇಲ್ಲೂ ಕಾಣಿಸ್ತಾ ಇದ್ದೀರಾ. ನಿಜ ಹೇಳಿ, ನೀವೆಲ್ಲಿದ್ದೀರಾ? ಕುಡ್ಕೊಂಡ್ ತೂರಾಡ್ತಿರೋದು ನೋಡ್ತಿದ್ರೆ ಗೊತ್ತಾಗ್ತಿದೆ, ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ಯಾ ಅಂತ. ತಲೆವರೇ, ನೀವು ನಿಮ್ಮ ಪಾದ ತಲೆ ಮೇಲೆ ಇಡಿ. ಆ ಬಂದೂಕ್ನ ನನ್ನ ಎದೆ ಮೇಲೆ ಇಟ್ಟು ಗುಂಡಾಕಿ ಕೊಂದುಬಿಡಿ. ಅದು ನಾನು ನಿಮ್ಗೆ ಇವತ್ತೊಂದು ಸತ್ಯ ಹೇಳಲೇಬೇಕು. ಸತ್ಯನಾ? ಯಾವ ಸತ್ಯನೋ? ಯಾರಾದರೂ ಅನ್ಯಾಯ ಮಾಡ್ತಿದ್ರೆ ಅದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ತಲೆವರೇ. ನೀವು ಈ ಎಸ್ಟೇಟ್ಗೆ ರಾಜ ಆದ್ರೆ ನಾನು ಸೇನಾಧಿಪತಿ. ನಿಮ್ಮನ್ನ ಈ ಎಸ್ಟೇಟ್ನ ಕಾಪಾಡೋ ಜವಾಬ್ದಾರಿ ನಂದು ತಲೆವರೇ, ನಂದು. ಏಯ್, ಅದನ್ನ ಹೇಳೋಕೆ ಕುಡ್ಕೊಂಡು ಬರ್ಬೇಕಾಗಿತ್ತಾ? ಅಲ್ಲ ತಲೆವರೇ, ನಿಮ್ ಬೆನ್ನಿಂದ ಏನೋ ನಡೀತಾ ಇದೆ, ಅದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ. ಅದನ್ನ ನಾನು ಹೇಳಬೇಕು. ಬೆನ್ ಹಿಂದೆನಾ? ಏಯ್, ಏನೋ ಹೇಳ್ತಿದ್ಯಾ ನೀನು? ಹೌದು ತಲೆವರೇ. ಅಲ್ಲಿದ್ದು ನಿಲ್ಗೂ ಬನ್ನ ಇವನು. ಬರ್ಲಿ ಬರ್ಲಿ. ಅಳಿ ಅಂದ್ರೆ ಬನ್ನಿ. ಏಯ್ ಗೊತ್ತೋ, ಈಗ ಹೇಳೋ. ಅದೇನೋ ಹೇಳಬೇಕು ಅಂತಿದ್ಯಲ್ಲ, ಹೇಳೋ. ಮುತ್ತು ಹೇಳಿ, ಮಾವ ಕೇಳ್ತಾ ಇದ್ದಾರಲ್ಲ. ಅಳಿ ಅಂದ್ರೆ ಇತ್ತೀಚೆಗೆ ಇವನು ಒಂಥರ ವಿಚಿತ್ರವಾಗಿ ಆಡ್ತಾನೆ. ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನೋ ತೋರಿಸ್ಬೇಕು ಅಂತಾನೆ, ಅದೇನೋ ಮಾತಾಡಬೇಕು ಅಂತಾನೆ. ಈಗ ಅದೇನೋ ಹೇಳಬೇಕು ಅಂತ ಬಂದು ನಿಂತಿದ್ದಾನೆ, ಮಾತೇ ಆಡ್ತಿಲ್ಲ. ಮುದ್ದು ಮಾತಿಗೆ ನೀವು ತಲೆ ಕೆಡ್ಸ್ಕೊಬೇಡಿ ಅಳಿ ಅಂದ್ರೆ. ನೀವು ತಲೆ ಕೆಡಿಸ್ಕೋಬೇಡಿ ಮಾವ. ಇವತ್ತು ಇರೋ ಸತ್ಯನೀಗ ನಿಮ್ಮ ಯಜಮಾನ್ರಿಗೆ ಹೇಳಕ್ ಬಂದ್ಬಿಟ್ಟಿದ್ಯಾ? ಓ ಸರಿ, ಆಯ್ತು. ಅದಕ್ಕೂ ಮುಂಚೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತ ನೆನಪಿದೆ ತಾನೇ? ಇನ್ಮೇಲೆ ಯಾವತ್ತೂ ಅವ್ರ ಮನ್ಸಿಗೆ ನೋವುವಂಥ ವಿಷಯನ ಹೇಳಬೇಡಿ. ಅಕಸ್ಮಾತ್ ನೀನೇನಾದರೂ ಇರೋ ಸತ್ಯನ ಹೇಳಿಬಿಟ್ರೆ ಅಲ್ಲಿ ಕಳ್ತರ ಕೂತಿದ್ದಾರಲ್ಲ ನಿಮ್ಮ ಯಜಮಾನ್ರು, ಎದ್ದು ಹೇಳ್ಕೊಂಡಲ್ಲೇ ಮಲ್ಕೊಂಡ್ಬಿಡ್ತಾರೆ. ಹೇಳಿ ಮುತ್ತು. ನಿನ್ನ ಮನೇಲೆಲ್ಲ ಹುಡುಕ್ಬಿಟ್ಟೆ, ನೀನ್ ನೋಡಿದ್ರೆ ಇಲ್ಲಿದೀಯಾ ಪುಟ್ಟಿ. ಆಗ್ಲಿಂದ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನ್ ಆಡಿದ ಮಾತುಗಳೆಲ್ಲ ಈ ಕಿವಿನಲ್ಲಿ ಗುಯ್ಗುಡ್ತಾ ಇತ್ತು. ಆ ಮಾತಿನ ಪ್ರತಿ ಶಬ್ದನೂ ಈ ಹೃದಯದ ಬಡಿತ ಆಗಿ ಲಬ್ ಡಬ್ ಅಂತ ಬಡ್ಕೋತಾನೆ ಇತ್ತು. ಪುಟಿ, ಈ ಟೈಮ್ ಅಂತಾರಲ್ಲ, ಅದು ಪಕ್ಕಾ 420 ಆಗಕ್ ಮುಂಚೆನೆ ನೀನು ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಓಡೋಡ್ ಬಂದ್ಬಿಟ್ಟೆ. ನೀನೇನೋ 420 ನನ್ನ ಮಗ ಒಳಗ್ ಬಂದ್ಬಿಟ್ಟೆ. ಆದ್ರೆ ನಾನಿಲ್ಲಿ ಮಾಡ್ತಿರೋ 420 ಕೆಲಸ ನಿನಗೆ ಗೊತ್ತಾಗ್ಬಾರ್ದಲ್ಲ, ಅದಕ್ಕೇನು ಮಾಡ್ಲಿ? ಯಾಕೆ ಪುಟ್ಟಿ ಏನು ಮಾತಾಡ್ತಾ ಇಲ್ಲ? ನೀನು ಒಂದು ಪುಟ್ಟ ಮಗು ಇದ್ದ ಹಾಗೆ. ಆ ಮಗುವಿನ ಮುಗ್ಧ ಮನಸ್ಸನ್ನ ಈ ಕತ್ತೆ ರಾಜಪ್ಪ ನೋಯಿಸ್ಬಿಟ್ಟಿದ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡು ಪುಟ್ಟಿ. ಇಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನಿಮ್ಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ಸುಬ್ಬು, ನೀನೇ ನನ್ನ ಅರ್ಥ ಮಾಡ್ಕೋತಾ ಇದೀಯಾ? ನೀನ್ ಇಲ್ದೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ತರ ಫೀಲ್ ಆಗ್ತಿದೆ ನನಗೆ. ಒಂದು ಮಾತ್ರ ನಿಜ ಕಣ, ನೀನ್ ಇಲ್ದೆ ಅವಳು ಒಂದು ಕ್ಷಣನೂ ಇರಲ್ಲ ಕಣ. ಹೌದು ಸುಬ್ಬು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ನಿದ್ದೆ ಅಂತೂ ದೂರದ ಮಾತು, 3 ಹೊತ್ತು ನಿಂದೆ ಜಪ. ಕೇಳಿಸ್ಕೊಂಡ್ಯಾ ಸುಬ್ಬು? ನಾನೇನಾದ್ರೂ ಸುಳ್ಳು ಹೇಳಿದ್ರು ಅಪ್ಪ ಅಮ್ಮ ಸುಳ್ಳು ಹೇಳಲ್ಲ ತಾನೆ? ಮೇಡಮ್, ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ನಾನು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ತರ ಇದೆ. ನಾನು ಇವಾಗ ಸಡನ್ ಆಗಿ ಹೊರಟು ಬರೋದಕ್ಕೆ ಆಗಲ್ಲ. ಯಾಕೆ ಸುಬ್ಬು, ಅಲ್ಲೇನಾದ್ರು ಸಮಸ್ಯೆನಾ? ನೀನು ಮಗುನಲ್ಲಿ ಬಿಡಕ್ ತಾನೆ ಹೋಗಿದ್ದು, ಬಿಟ್ಮೇಲೆ ಬಂದ್ಬಿಡಬೇಕಪ್ಪ. ವಾಪಸ್ ಬರೋ ಪರಿಸ್ಥಿತಿ ಇದ್ದಿದ್ರೆ ನಾನು ಖಂಡಿತ ಬರ್ತಾ ಇದ್ದೆ. ಅಂದ್ರೆ ಅಲ್ಲಿ ಏನ್ ನಡೀತಿದೆ ಸುಬ್ಬು? ಅಯ್ಯೋ, ಅದನ್ನೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲ ಅಮ್ಮೋರೆ.
ನಾನು ನೇರವಾಗಿ ಅಲ್ಲಿಗೆ ಬರ್ತೀನಲ್ಲ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀನ್ ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನೀವು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ? ನೋಡಮ್ಮ, ನನ್ನ ಮಾತು, ನನ್ನ ಮನ್ಸಿನ ನೋವು ಇವನಿಗೆ ಹಠದ ತರ ಅನ್ನಿಸ್ತಾ ಇದೆ. ಸುಬ್ಬು, ತುಂಬಾ ಪ್ರೀತಿ ಮಾಡಿದವ್ರನ್ನ, ತುಂಬಾ ಹಚ್ಕೊಂಡವ್ರನ್ನ ಬಿಟ್ಟು ಬದುಕೋದು ತುಂಬಾ ಕಷ್ಟ ಆಗತ್ತೆ. ಸುಬ್ಬು, ನನ್ನ ನಂದಿನಿನೇ ತಗೊಳಪ್ಪ. ನಾವು ತುಂಬಾ ದೂರ ಇದ್ದು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಹಾಗಾಗಿ ನನ್ನ ಮಗಳು ಅಳಿಯ ಆ ನೋವನ್ನ ಪಡಬಾರ್ದು. ನೀನು ಎಲ್ಲೇ ಇರು, ಹೇಗೆ ಇರೋ, ಆದ್ರೆ ಶ್ರಾವಣಿ ಜೊತೆಗಿರು. ನೋಡಿದ್ಯಾ ಸುಬ್ಬು, ಇದು ಅಪ್ಪನ್ ರಿಕ್ವೆಸ್ಟ್ ಅಲ್ಲ, ಅಪ್ಪನ್ ಆರ್ಡರ್. ಇದು ಇವರು ನಿನ್ ಮಾವ ಆಗಿ ಹೇಳ್ತಿರೋದಲ್ಲ, ನಿನ್ ಯಜಮಾನ್ರಾಗಿ ಹೇಳ್ತಿರೋದು. ನೀನ್ ಇದನ್ನ ಕೇಳಲೇಬೇಕು. ಮೇಡಮ್, ಏನು ಮೇಡಮ್ ಮಾತೆಲ್ಲ ಕಟ್ಟಾಗ್ತಿದ್ದೀರಾ? ನನ್ನ ಯಜಮಾನ್ರ ಮಾತು ಯಾವ ಥರ ಕೇಳ್ದೆ ಇದ್ದೀನಾ? ಓ, ಹಾಗಾದ್ರೆ ನನ್ನ ಮಾತಕ್ಕೆ ಬೆಲೆ ಕೊಡಲ್ವಾ ನೀನು? ಸರಿ ಮೇಡಮ್, ನಿಮ್ಮ ಮಾತಿಗೂ ಬೆಲೆ ಕೊಡ್ತೀನಿ, ಯಜಮಾನ್ರ ಮಾತಿಗೂ ಬೆಲೆ ಕೊಡ್ತೀನಿ. ಈಗೇನು ನೀವು ಇಲ್ಲಿಗೆ ಬರಬೇಕು ತಾನೆ? ಸರಿ ಆಯಿತು, ಬನ್ನಿ, ನಾನು ಕಾರ್ ಕಳಿಸ್ಕೊಡ್ತೀನಿ. ಆದರೆ ಬರೋಕ್ಕೆ ಮುಂಚೆ ಒಂದು ಪುಟ್ಟ ಕಂಡೀಷನ್ ಇದೆ. ಕಂಡೀಷನ್ ಏನು? ನೀವಿಲ್ಲಿ ಬರ್ಬೇಕಂದ್ರೆ ಈಗ ತಾನೇ ಕಾಲೇಜ್ ಮುಗಿಸಿರೋ ಹುಡುಗಿ ಥರ ಬರಬೇಕು. ನಿಮ್ಮ ಹಾವ ಭಾವ ಎಲ್ಲ ಚೇಂಜ್ ಆಗಬೇಕು ಮೇಡಮ್. ಏನ್ ಹೇಳ್ತಿದ್ಯಾ ಸುಬ್ಬು? ಇವಳು ಅಲ್ಲಿಗೆ ಬರ್ತಿರೋದು ನಿನ್ ಜೊತೆ ಇರೋದಕ್ಕಲ್ವಾ? ಇನ್ನೇನ್ ಮತ್ತೆ, ನಾನೇನಲ್ಲಿ ನಾಟಕ ಮಾಡಕ್ಕ ಬರ್ತಿದ್ದೀನಿ. ಮೇಡಮ್, ನನಗೆ ಅದೆಲ್ಲ ಕೇಳ್ಬೇಡಿ, ನಾನು ಇವಾಗ ಏನು ಹೇಳೋದಕ್ಕಾಗಲ್ಲ. ನೀವು ಇಲ್ಲಿಗೆ ಬರ್ತೀರಲ್ವಾ, ನಿಮಗೆಲ್ಲ ಅರ್ಥ ಆಗುತ್ತೆ. ಜಗವೇ ಒಂದು ನಾಟಕ ರಂಗ. ಅವನು ಕಾರಣ ಇಲ್ಲದೆ ಏನು ಹೇಳಲ್ಲ. ಸುಬ್ಬು, ನೀನೇನ್ ತಲೆ ಕೆಡಿಸ್ಕೋಬೇಡ. ಶ್ರಾವಣಿ ನೀನು ಹೇಗೆ ಹೇಳಿದ್ಯೋ ಹಾಗೆ ಬರ್ತಾಳೆ.